ಪುಟ್ಟದಾದ ಊರು. ಅಲ್ಲಿ ತುಂಬ ಕಡಿಮೆ ಜನ ಇರುವಂತಹ ಜಾಗ ಅದು. ಪರಿಸರ ದೇವತೆ ಆ ಊರಿನಲ್ಲಿ ನೆಲೆಸಿರುವ ಹಾಗೆ ಇದ್ದಂತಹ ಊರು. ಮುಗ್ಧ ಜನರು ಇರುವಂತಹ ಜಾಗ ಅದು. ಅಲ್ಲಿ ಕೇವಲ ಅನಕ್ಷರಸ್ಥ ಜನ ಮಾತ್ರ ಇದ್ದರು. ಯಾರೂ ಕೂಡ ವಿದ್ಯಾವಂತರು ಇರಲಿಲ್ಲ ಎನ್ನುವುದು ಎಷ್ಟು ದುರ್ದೈವವೋ. ಅಲ್ಲಿ ಒಂದು ಶಾಲೆ ಇದ್ದದ್ದೂ ಕೂಡ ಅಷ್ಟೇ ದೈವ. ಆದರೆ ಜನರಿಗೆ ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಅರಿವೇ ಇರಲಿಲ್ಲ. ಅದು ನಮ್ಮ ಎಲ್ಲರ ದುರ್ದೈವ. ಸಣ್ಣ ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಪುಟ್ಟದಾದ ಸಂಸಾರವಿತ್ತು. ಅದರಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಮಾತ್ರ. ಇಷ್ಟೇ ಅವರ ಪ್ರಪಂಚವಾಗಿತ್ತು. ಮತ್ತು ಮೊಮ್ಮಗಳು ತಮ್ಮ ಪುಟ್ಟ ಪ್ರಪಂಚದಲ್ಲಿ ಖುಷಿಯಾಗಿದ್ದರು. ಹೀಗೆ ಅವರ ಜೀವನ ಶುರುವಾಗುತ್ತಿತ್ತು. ಆ ಅಜ್ಜಿಗೆ ಬಹಳ ವಯಸ್ಸಾಗಿತ್ತು. ತಲೆ ತುಂಬ ಬಿಳಿ ಕೂದಲು, ಬಾಗಿರುವ ಬೆನ್ನು, ಆಗಲೂ ಈಗಲೂ ಹೋಗುವ ಜೀವ. ಆದರೂ ಜೀವ ಬಿಗಿ ಹಿಡಿದು ಬದುಕಿರುವುದು ಕೇವಲ ತನ್ನ ಪುಟ್ಟ ಮೊಮ್ಮಗಳಿಗಾಗಿ. ತಂದೆ ತಾಯಿ ಇಲ್ಲದ ತಬ್ಬಲಿಯದು. ಹಾಗಾಗಿ ಅವಳ ಜೀವನವನ್ನು ರೂಪಿಸುವುದಕ್ಕಾಗಿ ಬಕಪಕ್ಷಿಯಂತೆ ಕಾದು ಕುಳಿತಿದ್ದಳು ಆ ಮುದುಕಿ. ಆ ಮುದುಕಿಯು ಅಕ್ಷರ ಬಾರದ ಅನಕ್ಷರಸ್ಥೆ. ಹಾಗಾಗಿ ಶಿಕ್ಷಣದ ಬಗ್ಗೆ ಗಂಧ ಗಾಳಿಯೂ ಗೊತ್ತಿರದ ಮುಗ್ಧೆ ಅವಳು. ತನ್ನ ಮೊಮ್ಮಗಳನ್ನು ಶಾಲೆಗೆ ಕಳಿಸಬೇಕು ಎಂಬುದು ಅವಳ ಹೆಬ್ಬಯಕೆ ಆಗಿತ್ತು. ಆಕೆಯು ತುಂಬ ಚುರುಕಾಗಿದ್ದಳು. ಆದರೆ ಓದುವುದನ್ನು ಬಿಟ್ಟು ತನ್ನ ಸ್ನೇಹಿತರೊಡನೆ ಯಾವಾಗಲೂ ಆಟವಾಡುತ್ತಿದ್ದಳು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ಈಕೆಯು ಆಡದ ಆಟವೇ ಇರಲಿಲ್ಲ. ಬುಗುರಿ, ಚಿನ್ನಿದಾಂಡು, ಲಗೋರಿ, ಕಬಡ್ಡಿ, ಖೋ ಖೋ ಇತ್ಯಾದಿ. ಇದೇ ರೀತಿ ಆಕೆಯ ದೈನಂದಿನ ಚರಿಯು ಶುರುವಾಗುತ್ತಿತ್ತು ಮತ್ತು ಮುಕ್ತಾಯಗೊಳ್ಳುತ್ತಿತ್ತು. ಅಜ್ಜಿಗೆ ತನ್ನ ಮೊಮ್ಮಗಳನ್ನು ಶಾಲೆಗೆ ಕಳಿಸುವುದೇ ಧ್ಯೇಯವಾಗಿತ್ತು. ಆದರೆ ಆಕೆಯು ಹೋಗಲು ಹಿಂಜರಿಯುತ್ತಿದ್ದಳು. ಹೀಗಿರುವಾಗ ಒಂದಿನ ಆ ಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕಿಯರು ಊರಿನ ಜನರಿಗೆ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ಬಂದಿದ್ದರು. ಜೀವನದಲ್ಲಿ ಶಿಕ್ಷಣ ತುಂಬ ಮುಖ್ಯವಾದ ಘಟ್ಟವಾಗಿದೆ. ಯಾಕಂದರೆ ವಿದ್ಯೆ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂಬ ಛಲ, ಆತ್ಮವಿಶ್ವಾಸ ನಮ್ಮಲ್ಲಿ ಬರುತ್ತದೆ. ಆದ ಕಾರಣ ಶಿಕ್ಷಣ ಮುಖ್ಯವಾದ ಅಂಶವಾಗಿದೆ. ಇವಾಗ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗುವುದು ಮುಖ್ಯ. ಇದು ನಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಲು ಮತ್ತು ಆಲೋಚನಾ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅದಕ್ಕೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು. ಇದರಿಂದ ಮಕ್ಕಳ ಬುದ್ಧಿಯನ್ನು ತನ್ನ ಮೊಮ್ಮಗಳನ್ನು ಕರೆದುಕೊಂಡು ಶಾಲೆಗೆ ಹೋದಳು. ಆದರೆ ಅಲ್ಲಿ ಅವಳು ಅಳುತ್ತಾ ಕಿರುಚಾಡುತ್ತಿದ್ದಳು. ಯಾಕಂದರೆ ಸ್ನೇಹಿತರ ಜೊತೆ ಆಟವಾಡಲು ಸಿಗುವ ಸಮಯ ಮತ್ತು ಸ್ವಾತಂತ್ರ್ಯ ಶಾಲೆಗೆ ಹೋದರೆ ಸಿಗುತ್ತಿರಲಿಲ್ಲ. ಆದರೂ ಅನಿವಾರ್ಯತೆ. ಏನು ಮಾಡಲಾಗದ ಸ್ಥಿತಿಯಲ್ಲಿ ಆ ಪುಟ್ಟ ಬಾಲಕಿ. ಆಕೆಯ ಅಜ್ಜಿಯು ಅವಳನ್ನು ಶಾಲೆಯಲ್ಲಿಯೇ ಬಿಟ್ಟು ಮನೆಗೆ ಹಿಂದಿರುಗುತ್ತಾಳೆ. ಅದೇ ದಾರಿಯಲ್ಲಿಯೇ ಆಕೆಯ ಮೊಮ್ಮಗಳು ಮತ್ತು ಆಕೆಯ ಸ್ನೇಹಿತರು ಶಿಕ್ಷಕರ ಕಣ್ತಪ್ಪಿಸಿ ಆಟವಾಡಲು ಮೈದಾನಕ್ಕೆ ತೆರಳುತ್ತಾರೆ. ಪ್ರತಿದಿನವೂ ಇದೇ ರೀತಿ ಮಾಡುತ್ತಿರುತ್ತಾರೆ.
ಒಂದಿನ ಅವರು ಆಟವಾಡುತ್ತಿದ್ದನ್ನು ಅವರ ಪಕ್ಕದ ಮನೆಯ ವ್ಯಕ್ತಿ ನೋಡಿ ಅದನ್ನು ಅವರ ಅಜ್ಜಿಗೆ ತಿಳಿಸುತ್ತಾಳೆ. ಅಜ್ಜಿಯು ಮೊಮ್ಮಗಳನ್ನು ಶಾಲೆಗೆ ಕರೆದುಕೊಂಡು ಬರುತ್ತಾಳೆ. ನಂತರ ಅಲ್ಲಿದ್ದ ಶಿಕ್ಷಕರೆಲ್ಲರೂ ಆಕೆಗೆ ಬುದ್ಧಿವಾದ ಹೇಳುತ್ತಾರೆ. ಇವಾಗ ನೋಡ್ರಿ, ನೀವು ಶಾಲೆಗೆ ಹೋಗಿಲ್ಲ, ವಿದ್ಯೆನೂ ಕಲ್ತಿಲ್ಲ, ಅದರಿಂದ ನಿಮ್ಮ ಜೀವನ ಹಿಂಗಾಗೈತಿ. ಅದರ ಸಲುವಾಗಿ ನಿಮ್ಮ ಮಕ್ಕಳ ಜೀವನನೂ ಹಾಳು ಮಾಡೋಕೆ ಹೋಗ್ಬೇಡ್ರಿ. ನೀವು ಅವರಿಗೆ ತಿಳಿಸಿ ಬುದ್ಧಿ ಹೇಳಿ ವಾಪಸ್ ಕರ್ಕೊಂಬರ್ಬೇಕ್ರಿ. ಮತ್ತು ಶಾಲೆಗೆ ಜೀವನದಲ್ಲಿ ವಿದ್ಯೆ ಒಂದೇ ಮುಖ್ಯ ಅಲ್ಲ, ವಿದ್ಯೆಯ ಜೊತೆಗೆ ಬದುಕುವುದು ಮುಖ್ಯ. ಜೀವನದಲ್ಲಿ ಯಾರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬುದು ತಿಳಿದುಕೊಳ್ಳುವುದು ಸಹ ಮುಖ್ಯವಾಗಿದೆ. ವಿದ್ಯೆಯ ಜೊತೆಗೆ ಸಾಮಾನ್ಯ ಜ್ಞಾನ, ಬುದ್ಧಿ ಕೌಶಲ್ಯ ಅಳವಡಿಸಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಹೀಗೆ ವರ್ಷಗಳೇ ಉರುಳಿ ಹೋದವು. ಗುರುಗಳ ಮಾರ್ಗದರ್ಶನದ ಮೇರೆಗೆ ಮೊಮ್ಮಗಳು ಓದಿಗಾಗಿ ಬೇರೆ ಊರಿಗೆ ಹೋಗುತ್ತಾಳೆ. ಹಾಗೆ ಆಕೆಯ ಗೆಳೆಯರು ಸಹ ಬೇರೆ ಬೇರೆ ಊರುಗಳಿಗೆ ಹೋಗುತ್ತಾರೆ. ತಮ್ಮ ಸ್ವಂತ ದುಡಿಮೆಯಿಂದ ಜೀವನವನ್ನು ರೂಪಿಸಿಕೊಳ್ಳಬೇಕು. ಹೀಗೆ ನೂರಾರು ಆಸೆ ಕನಸುಗಳನ್ನು ಹೊತ್ತುಕೊಂಡು ಬದುಕುತ್ತಿದ್ದರು.
ಹೀಗೆ ಹಲವು ವರ್ಷಗಳ ನಂತರ ತನ್ನ ಗುರಿಯ ಅಂತಿಮ ಘಟ್ಟವನ್ನು ತಲುಪುತ್ತಾಳೆ. ಅದುವೇ ವೈದ್ಯ ವೃತ್ತಿ. And the first rank goes to the Dr. Vaishnavi. ಇವತ್ತು ಈ ದಿನ ನನ್ನ ದಿನ. ಇದಕ್ಕೆಲ್ಲ ಕಾರಣ ನನ್ನ ಶಿಕ್ಷಕರು. ಅವರಿಂದಾನೇ ಇದೆಲ್ಲ ಸಾಧ್ಯವಾಗಿದ್ದು. ನಾನು ಚಿಕ್ಕವರಿದ್ದಾಗ ನನ್ನ ಶಿಕ್ಷಣ ಮತ್ತು ಸಹಾಯ ಮಾಡಿದ, ನನಗೆ ಮಾರ್ಗದರ್ಶನ ನೀಡಿದ ನನ್ನ ಎಲ್ಲ ಸ್ನೇಹಿತರು ಹಾಗೂ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ನಾನು ಅಂದುಕೊಂಡ ಹಾಗೆ ಸಾಧನೆ ಮಾಡಿ ನಿಮ್ಮೆಲ್ಲರ ಮುಂದೆ ನಿಂತಿರುವೆ. ಜೀವನದಲ್ಲಿ ಯಶಸ್ಸು ಸಾಧಿಸುವುದು ಎಷ್ಟು ಮುಖ್ಯವೋ ಅದಕ್ಕೆ ಸಹಕರಿಸುವವರು ಅದಕ್ಕಿಂತ ಮುಖ್ಯ. ನನ್ನ ಜೀವನದಲ್ಲಿ ಅಷ್ಟು ಸಹಕಾರ ನೀಡಿ ನನ್ನನ್ನು ಯಶಸ್ವಿಗೊಳಿಸಿದ ನನ್ನ ಶಿಕ್ಷಕರಿಗೆ ಹಾಗೂ ಸ್ನೇಹಿತರಿಗೆ ನನ್ನ ಶತಕೋಟಿ ನಮನಗಳು. ಕೆಲವು ದಿನಗಳ ನಂತರ ಆಕೆಯ ಸ್ನೇಹಿತರು ಮತ್ತು ಅವಳು ಆಕಸ್ಮಿಕವಾಗಿ ಒಂದೆಡೆ ಸಿಗುತ್ತಾರೆ. ಅವರೆಲ್ಲರೂ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಿರುವಾಗ ಬಾಲ್ಯದಲ್ಲಿ ಕಲಿಸಿದ ಶಿಕ್ಷಕರ ನೆನಪಾಗಿ ಅವರನ್ನು ಭೇಟಿಯಾಗಲು ಹೋಗುತ್ತಾರೆ ಮತ್ತು ತಮ್ಮ ಜೀವನ ಮತ್ತು ಭವಿಷ್ಯವನ್ನು ನಂದಾದೀಪದಂತೆ ಬೆಳಗಿದ ಶಿಕ್ಷಕರಿಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಜೀವನದುದ್ದಕ್ಕೂ ನಮ್ಮ ಸರಿತಪ್ಪುಗಳನ್ನು ತಿದ್ದುತ್ತಾ ನಮ್ಮ ಜೊತೆ ಶಿಕ್ಷಕರಂತಿರುವ ನಮ್ಮ ತಂದೆ ತಾಯಿ, ಸ್ನೇಹಿತರು ಹಾಗೂ ಶಿಕ್ಷಕವೃಂದಕ್ಕೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.